ನಿಮಗೆ ಗೊತ್ತಾ? ಪ್ರತಿ ಸಲ ನೀವು ಒಂದು ಟ್ರೇಡ್‌ನ ಪ್ಲೇಸ್ ಮಾಡ್ಬೇಕಾದ್ರೆ ನೀವು 1 ಪ್ರೈಸ್ ನೋಡಲ್ಲ. 2 ಪ್ರೈಸಸ್ ಆಗಿರುತ್ತೆ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಲರ್ನಿಂಗ್ ಸೀರೀಸ್‌ಗೆ ಸ್ವಾಗತ. ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋದೇ ಬಿಡ್ ಅಂಡ್ ಆಸ್ಕ್ ಪ್ರೈಸ್ ಅಂದ್ರೆ ಏನು ಅಂತ. ನಿಮ್ಗೆ ಈ 2 ವಿಷಯ ಗೊತ್ತಿಲ್ಲ ಅಂತಂದ್ರೆ ನೀವು ಆಕ್ಚುಲಿ ಲಾಸಸ್ ಅನ್ನೋದನ್ನ ಮಾಡ್ಕೋತೀರಾ. ಸೊ ಅದು ಏನೇನು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಇವತ್ತು ನಾವು ತಿಳ್ಕೊಳ್ಳೋ ಕಾನ್ಸೆಪ್ಟ್ ಏನಂತಂದ್ರೆ ಬಿಡ್ ಅಂಡ್ ಆಸ್ಕ್ ಪ್ರೈಸ್. ಇದ್ರದ್ದು ಡೀಟೇಲ್ ಎಕ್ಸ್ಪ್ಲನೇಷನ್ ತಿಳ್ಕೊತೀವಿ. ಸಿಂಪಲ್ ಮೀನಿಂಗ್ ನೋಡಿದರೆ ಎವ್ರಿ ಟೈಮ್ ಯು ಸಿ ದಿ ಪ್ರೈಸ್ ಇನ್ ಫಾರೆಕ್ಸ್ ದೇರ್ ಆರ್ 2 ಪ್ರೈಸಸ್. 1 ಬಿಡ್ ಪ್ರೈಸ್, ಆಸ್ಕ್ ಪ್ರೈಸ್. ನೀವು ಯಾವತ್ತಾರು MT5 ಓಪನ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, 2 ಲೈನ್ಸ್ ಇರುತ್ತೆ. ಒಂದು ಗ್ರೀನ್ ಅಲ್ಲಿ ಇರುತ್ತೆ, ಇನ್ನೊಂದು ರೆಡ್ ಅಲ್ಲಿ ಇರುತ್ತೆ. ಯಾಕೆ ಈ ತರ ಇರುತ್ತೆ ಅಂತಂದ್ರೆ ರೀಸನ್ ಏನಂತಂದ್ರೆ ಇದ್ರಲ್ಲಿ ಒಂದು ಬಿಡ್ ಪ್ರೈಸ್ ಆಗಿರುತ್ತೆ, ಇನ್ನೊಂದು ಆಸ್ಕ್ ಪ್ರೈಸ್ ಆಗಿರುತ್ತೆ. ಬಿಡ್ ಪ್ರೈಸ್ ಅಂದ್ರೆ ಪ್ರೈಸ್ ಎಟ್ ವಿಚ್ ಮಾರ್ಕೆಟ್ ಇಸ್ ರೆಡಿ ಟು ಬೈ. ಅಂದ್ರೆ ಮಾರ್ಕೆಟ್ ನಿಮ್ಮ ಹತ್ರದಿಂದ ಬೈ ಮಾಡಕ್ಕೆ ರೆಡಿ ಆಗಿರೋ ಪ್ರೈಸ್ ನೇ ನಾವು ಬಿಡ್ ಪ್ರೈಸ್ ಅಂತ ಕರೆಯೋದು. ಅಂದ್ರೆ ಮಾರ್ಕೆಟ್ ನೀವೇನೇ ಸೆಲ್ ಮಾಡಿದ್ರು ತಗೊಳುತ್ತೆ ನೋಡಿ, ಅದೇ ಬಿಡ್ ಪ್ರೈಸ್ ಆಗಿರುತ್ತೆ. ಅದೇ ತರ ಆಸ್ಕ್ ಪ್ರೈಸ್, ಪ್ರೈಸ್ ಎಟ್ ವಿಚ್ ಮಾರ್ಕೆಟ್ ಇಸ್ ರೆಡಿ ಟು ಸೆಲ್. ಆಸ್ಕ್ ಪ್ರೈಸ್ ಅಂತಂದ್ರೆ ಏನಂತಂದ್ರೆ ಮಾರ್ಕೆಟ್ ನಮಗೆ ಕೊಡೋಂತ ಪ್ರೈಸ್. ಅಂದ್ರೆ ಇವಾಗ ನಾವು ಕೇಳ್ತೀವಲ್ಲ, ಇಂಥ ಪ್ರೈಸಿಗೆ ನಾನು 100 ರೂಪಾಯಿಗೆ ಬೇಕು ಅಂತಂದ್ರೆ ಅವರು 100 ರೂಪಾಯಿ ಕೊಡ್ತಾರೆ. ಸೊ ಈ ಬಿಡ್ ಮತ್ತೆ ಆಸ್ಕೋ ಬ್ರೋಕರ್ಸ್ ನಡುವೆ ನಡೆಯುವಂಥದ್ದು. ಈಸಿ ಡೆಫಿನಿಷನ್ ನೋಡಿದ್ರೆ ಬಿಡ್ ಅಂದ್ರೆ ಪ್ರೈಸ್ ಯು ಕ್ಯಾನ್ ಸೆಲ್ ಇಟ್. ಅಂದ್ರೆ ನಾವು ಇಷ್ಟು ಪ್ರೈಸ್ ಅಲ್ಲಿ ಮಾರೋದ್ನ ಬಿಡ್ ಅಂತ ಅಂತೀವಿ. ಅದೇ ತರ ಆಸ್ಕ್ ಪ್ರೈಸ್ ಅಂತಂದ್ರೆ ನಮಗೆ ಬೇಕಾಗಿರೋ ಪ್ರೈಸ್ಗೆ ನಾವು ಪರ್ಚೇಸ್ ಮಾಡೋದು. ರಿಯಲ್ ಲೈಫ್ ಎಕ್ಸಾಂಪಲ್, ಶಾಪ್ ಕೀಪರ್ಸ್ ಬೈಸ್ ಫೋನ್ ಫ್ರಮ್ ಯು ಲೋವರ್ ಪ್ರೈಸ್. ಸಿಂಪಲ್ ಆಗಿ ಎಕ್ಸಾಂಪಲ್ ನೋಡೋದಾರೆ ಇಲ್ಲಿ ನೋಡಿ, ಶಾಪ್ಸ್ ಕೀಪರ್ ಸೆಲ್ಸ್ ಫೋನ್ ಟು ಯು ಹೈಯರ್ ಪ್ರೈಸ್. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವ್ ಇವಾಗ ಒಂದು ಫೋನ್ ನ ಸೆಲ್ ಮಾಡಕ್ ಹೋಗ್ತಿದ್ವಿ. ಆ ಫೋನ್ ಬೆಲೆ 15,000 ರೂಪಾಯಿ. ಶಾಪ್ ಕೀಪರ್ ಏನ್ ಮಾಡ್ತಾನೆ ಹೇಳಿ, ಅದನ್ನ ನಮ್ಮ ಹತ್ರ ಇಂದ 12,000 ರೂಪಾಯಿಗೆ ತಗೋತಾನೆ. ಓಕೆನಾ? ತಗೊಂಡು ಅದನ್ನ ಇನ್ನೊಬ್ಬನಿಗೆ ಮಾರ್ತಾನೆ. ಸೊ ಅವಾಗ ಎಷ್ಟು ಪ್ರೈಸ್ ಇರುತ್ತೆ ಅಂತಂದ್ರೆ 17,000 ರೂಪಾಯಿಗೆ ಮಾರ್ತಾನೆ. ಸೊ ಇವನ್ ಪ್ರಾಫಿಟ್ಸ್ ಏನಾಯ್ತು ಇಲ್ಲಿ 4,000 ಅನ್ನೋದು ಇವನಿಗೆ ಪ್ರಾಫಿಟ್ಸ್. ಇದ್ರ ಮಧ್ಯ ನಿಂತಿರೋನು ಯಾರು? ಬ್ರೋಕರ್. ಸೊ ಈ ಬಿಡ್ ಅಂಡ್ ಆಸ್ಕ್ ಪ್ರೈಸ್ ಇಂದ ಯಾರಿಗ್ ಬೆನಿಫಿಟ್ ಅಂತಂದ್ರೆ ಬ್ರೋಕರ್ಸಿಗೆ ಬೆನಿಫಿಟ್. ನಾವು ಟ್ರೇಡ್ ಮಾಡಂತ ಬ್ರೋಕರ್ಸಿಗೆ ಬೆನಿಫಿಟ್. ಇದೇ ಸೇಮ್ ಇನ್ ಫಾರೆಕ್ಸ್ ಅಲ್ಲೂ ನಡೆಯೋದು. ಮಾರ್ಕೆಟ್ ಬೈಸ್ ಫ್ರಮ್ ಯು ಎಟ್ ಬಿಡ್. ಅಂದ್ರೆ ನಿಮ್ಮ ಹತ್ರ ಇಂದ ಬೈ ಮಾಡೋದನ್ನ ಬಿಡ್ ಅಂತ ಕರೀತಾರೆ. ಅದೇ ತರ ನಿಮಗ್ ಸೆಲ್ ಮಾಡೋದನ್ನ ಆಸ್ಕ್ ಅಂತ ಕರೀತಾರೆ. ಲೆಟ್ಸ್ ಸೇ ಯೂರೋ USD ಬಿಡ್ ಅಂತಂದ್ರೆ ನಾವು 1.100ಗೆ ಯಾರೋ ಸೆಲ್ ಮಾಡಿರ್ತಾರೆ ಬ್ರೋಕರಿಗೆ ಯೂರೋ USD ನ. ನಾವ್ ಅದನ್ನ ತಗೋಬೇಕು ಅಂತಂದ್ರೆ 1.1002 ಕೊಟ್ಟು ತಗೋಬೇಕಾಗುತ್ತೆ. ಈ 2 ಪಾಯಿಂಟ್ಸ್ ಮೂವ್ಮೆಂಟ್ಸ್ ಇಲ್ವಾ, ಇದನ್ನೇ ನಾವು ಕರೆಯೋದು ಸ್ಪ್ರೆಡ್ ಅಂತ. ಇದೇ ಬ್ರೋಕರ್ ಅವ್ರದ್ದು ಪ್ರಾಫಿಟ್ಸ್ ಆಗಿರುತ್ತೆ. ಇವಾಗ ರಿಯಲ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ MT5 ಇದೆ ನೋಡಿ. MT5 ಓಪನ್ ಮಾಡ್ದಂಗೆ ನಮಗೆ ಈ ತರ ಸ್ಕ್ರೀನ್ ಬರುತ್ತೆ. ಅದರಲ್ಲಿ ಇವತ್ತು ಮಾರ್ಕೆಟ್ ಕ್ಲೋಸ್ ಇರೋದ್ರಿಂದ BTC USD ನಾವು ನೋಡ್ತೀವಿ. ಇಲ್ಲಿ ಚಾರ್ಟ್, ಅದನ್ನ ಕ್ಲಿಕ್ ಮಾಡ್ದಂಗೆ ಚಾರ್ಟ್ ನೋಡ್ಬೋದು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಾ, ಈ ಗ್ರೀನ್ ಲೈನೇ ನಾವು ಬಿಡ್ ಮಾಡೋ ಪ್ರೈಸು. ಬಟ್ ಅವ್ರು ನಮಗೆ ಕೊಡೋ ಪ್ರೈಸು ಇದು. ಸೊ ಇದು ಬಿಡ್ ಮಾಡೋ ಪ್ರೈಸು, ಇದು ಅವ್ರು ಕೇಳೋ ಪ್ರೈಸು ಆಸ್ಕ್ ಪ್ರೈಸು. ಸೊ ಇದು ಬಿಡ್, ಇದು ಆಸ್ಕ್. ಇದ್ರ ಮಧ್ಯೆ ಇರೋ ಡಿಫ್ರೆನ್ಸ್ನೇ ನಾವು ಸ್ಪ್ರೆಡ್ ಅಂತ ಕರೆಯೋದು. ಇದೇ ಅವರಿಗೆ ಬ್ರೋಕರೇಜ್ ಆಗಿರುತ್ತೆ. ನೋಡಿ ಇಲ್ಲಿ ಪಾಯಿಂಟ್ಸ್ ನೋಡೋದಾದ್ರೆ ನೋಡಿ, 66,796.80ಗೆ ನಾವು ಸೆಲ್ ಮಾಡಬೇಕು ಅಂತ ಅನ್ಕೊಂಡಿದ್ದು. ಬಟ್ ಅವ್ರು ನಮಗೆ ಕೊಟ್ಟಿರೋದು 66,803.30ಗೆ. ಸೊ ಈ ಗ್ಯಾಪ್ ಡಿಫ್ರೆನ್ಸೇ ಅವ್ರ ಬ್ರೋಕರೇಜ್ ಆಗಿರುತ್ತೆ. ಟ್ರೇಡಿಂಗ್ ವ್ಯೂ ಲೈವ್ ಎಕ್ಸಾಂಪಲ್. ನಾವಿವಾಗ ಇದಂತೂ ಲೈವ್ ಎಕ್ಸಾಂಪಲ್ ನೋಡೋಣ ಟ್ರೇಡಿಂಗ್ ವ್ಯೂ ಅಲ್ಲಿ. ಇಲ್ಲಿ ನೋಡಿ, ಇದು ಗೋಲ್ಡ್ ಚಾರ್ಟ್. ಗೋಲ್ಡ್ ಅಲ್ಲಿ ಇವಾಗ ನಾವು ಇಲ್ಲಿ 4676.50 ಈ ಪ್ರೈಸ್ಗೆ ನಾವು ಬೈ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅನ್ಕೊಳ್ಳಿ. ಇಲ್ಲಿ ಕಾಣಿಸ್ತಿದ್ಯಾ? ಈ ಪ್ರೈಸ್ ನೋಡಿ, ಇಲ್ಲಿ ಈ ಪ್ರೈಸ್ ಏನ್ ಹೇಳಿ 4676.50ದಲ್ಲಿ ನಾವು ಬೈ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಇಷ್ಟಕ್ಕೆ ಕೊಡ್ಬೇಕು ಅಂತಂದ್ರೆ ಆಲ್ರೆಡಿ 4676.48 ಅಲ್ಲಿ ಯಾರಾದ್ರೂ ಒಬ್ರು ಸೆಲ್ ಮಾಡಿರ್ಬೇಕು. ಸೊ ಈ ಸೆಲ್ಲರ್ ನ ಬೈಯರ್ ನ ಕನೆಕ್ಟ್ ಮಾಡೋದೇ ಈ ಬ್ರೋಕರ್ ಕೆಲಸ. ಓಕೆನಾ? ಇದ್ರಲ್ಲಿ ಅವರು ಬಿಡ್ ಅಂಡ್ ಆಸ್ಕ್ ಪ್ರೈಸ್ ಇಟ್ಬಿಟ್ಟು ಇದ್ರಲ್ಲಿ ಬರೋಂತ ಪ್ರಾಫಿಟ್ಸ್ ನ ಅವರು ತಗೋತಾರೆ. ವೈ ದಿಸ್ ಮ್ಯಾಟರ್ಸ್? ಯಾಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ, ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಯು ವಿಲ್ ಥಿಂಕ್ ಮಾರ್ಕೆಟ್ ಇಸ್ ಚೀಟಿಂಗ್. ಯು ವಾಂಟ್ ಅಂಡರ್ಸ್ಟ್ಯಾಂಡ್ ಎಂಟ್ರೀಸ್ ಅಂಡ್ ಎಕ್ಸಿಟ್ಸ್. ಇವಾಗ ನೀವು ಆಲ್ರೆಡಿ ಟ್ರೇಡ್ ಮಾಡಿರೋರಾದ್ರೆ ಗೊತ್ತಿರುತ್ತೆ. MT5 ಅಲ್ಲಿ ನೀವೇನಾದ್ರು ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ರೆ
ಇವಾಗ 2 rupees ಆಲ್ರೆಡಿ ಮೈನಸ್ ತೋರಿಸ್ತಿರುತ್ತೆ. ಯಾಕೆ ತೋರಿಸುತ್ತೆ ಅಂತಂದ್ರೆ, ನಾವು 100 ರೂಪಾಯಿ ಬೈ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಬಟ್ ಅವ್ನ್ ಆಕ್ಚುಲಿ 102 ರೂಪಾಯಿಗೆ ಬೈ ಆಗಿರುತ್ತೆ. ಆ 2 rupees ಅನ್ನೋದೇ ಸ್ಪ್ರೆಡ್ಸ್. ಅದು ಬ್ರೋಕರೇಜ್ ಆಗಿರುತ್ತೆ. ಬ್ರೋಕರ್ ಅವರಿಗೆ ಆ ಸ್ಪ್ರೆಡ್ಸ್ ಇಂದಾನೆ ಪ್ರಾಫಿಟ್ಸ್ ಅನ್ನೋದಾಗುತ್ತೆ. ಫೈನಲ್ ಅಂಡರ್ಸ್ಟ್ಯಾಂಡಿಂಗು, ಮಾರ್ಕೆಟ್ ಶೋಸ್ 2 ಪ್ರೈಸಸ್. ಯಾವತ್ತು ಮಾರ್ಕೆಟ್ 2 ಪ್ರೈಸಸ್ ನ ಶೋ ಮಾಡ್ತದೆ. ಯು ಆಲ್ವೇಸ್ ಪೇ ದಿ ಹೈಯರ್ ಪ್ರೈಸ್ ಆಸ್ಟ್ ಟು ಬೈ. ಅಂದ್ರೆ ನೀವೇನಾದ್ರೂ ಬೈ ಮಾಡ್ಬೇಕು ಅಂತಂದ್ರೆ ಆಲ್ರೆಡಿ ಹೈಯರ್ ಪ್ರೈಸ್ ಕೊಟ್ಟೆ ಬೈ ಮಾಡೋದು. ಯಾಕಂದ್ರೆ ಅಲ್ಲಿ ಆಲ್ರೆಡಿ ಕಮಿಷನ್ ಸ್ಪ್ರೆಡ್ಸ್ ಅನ್ನೋದು ಇಟ್ಟಿರ್ತಾನೆ. ಓಕೆನಾ. ಯು ಆಲ್ವೇಸ್ ಗೆಟ್ ಲೋವರ್ ಪ್ರೈಸ್ ಬಿಡ್. ನೀವೇನಾದ್ರು ಮಾರ್ಬೇಕಾದ್ರೆ ಕಮ್ಮಿ ಪ್ರೈಸ್ ಅಲ್ಲೇ ಅವ್ನು ತಗೊಳ್ಳೋದು. ಯಾಕಂತಂದ್ರೆ ನಮ್ಗೆ ಅಲ್ಲೂ 2 ಪಾಯಿಂಟ್ಸ್ ನಮಗೆ ಸ್ಪ್ರೆಡ್ ಇಂದ ಕಟ್ ಆಯ್ತದೆ. ಸೊ ಸ್ಪ್ರೆಡ್ಸ್ ತಿಳ್ಕೊಳ್ಳಿಲ್ಲ ಅಂತಂದ್ರೆ ನೀವು ಸುಮ್ನೆ ಟ್ರೇಡ್ ಮಾಡ್ತಾ ಇರ್ತೀರಾ. ಸೊ ಇಲ್ಲಿ ಸ್ಪ್ರೆಡ್ಸ್ ಅನ್ನೋದು ಹೋಗ್ತಾ ಇರುತ್ತೆ, ಅದು ನಿಮಗೆ ಗೊತ್ತಾಗಲ್ಲ. ನೀವು ಇವಾಗ 1 ಟ್ರೇಡ್ ಪ್ಲೇಸ್ ಮಾಡ್ತೀರಾ, 2 ಟ್ರೇಡ್ ಪ್ಲೇಸ್ ಮಾಡ್ತೀರಾ, ಯಾಕೆ ನಾನು ಪ್ರಾಫಿಟ್ಸ್ ಮಾಡ್ತೀನಲ್ಲ, ಬಟ್ ಇದು ಯಾಕೆ ಲಾಸ್ ಆಗ್ತಿದೆ ಅಂತ ಅಂದ್ರೆ ಇದು ಮೇನ್ ರೀಸನ್ ಈ ಬಿಡ್ ಮತ್ತೆ ಆಸ್ಕ್ ಪ್ರೈಸ್ ಇಂದ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ಡಿಫರೆನ್ಸ್ ನಾವು ಅನ್ನೋದು ಸ್ಪ್ರೆಡ್ ಅಂತ. ಸ್ಪ್ರೆಡ್ ಅಂದ್ರೆ ಏನು ಅಂತ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದ್ರಿ ಅವರು ಇವಾಗ್ಲೇ ಇದನ್ನೆಲ್ಲ ನೋಟ್ ಮಾಡ್ತಾ ಹೋಗಿ. ಓಕೆನಾ. ಏನೇನ್ ಹೇಳ್ತೀನಿ ಅದನ್ನ ನೋಟ್ ಮಾಡ್ತಾ ಹೋಗಿ, ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಬಿಗಿನರ್ಸ್ ಮಿಸ್ಟೇಕ್, ಏನೇನ್ ಬಿಗಿನರ್ಸ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಇಗ್ನೋರಿಂಗ್ ಸ್ಪ್ರೆಡ್ಸ್. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ, ನೀವು ಸ್ಪ್ರೆಡ್ಸ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ, ಸುಮ್ನೆ ಟ್ರೇಡ್ಸ್ ಪ್ಲೇಸ್ ಮಾಡ್ತೀರಾ. ಬಟ್ ಯಾಕೆ -6 ಸಡನ್ ಹೋಗುತ್ತೆ ಅನ್ನೋದು ತುಂಬಾ ಜನ ಕನ್ಫ್ಯೂಷನ್ ಇರುತ್ತೆ. ಎಂಟರಿಂಗ್ ಟ್ರೇಡ್ಸ್ ರ್ಯಾಂಡಮ್ಲಿ, ಸುಮ್ನೆ ಟ್ರೇಡ್ ಮಾಡ್ಬೇಕಾದ್ರೆ ಸ್ಪ್ರೆಡ್ಸ್ ಅನ್ನೋದು ಅವ್ರಿಗೆ ಹೋಯ್ತಾ ಇರ್ತದೆ. ಅದೇ ಅವ್ರದ್ದು ಬ್ರೋಕರೇಜ್ ಆಗಿರುತ್ತೆ. ಓಕೆನಾ. ಯಾವತ್ತು ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ಯಾಕೆ ಲೈನ್ ಆಗ್ತೀನಿ ಅಂತಂದ್ರೆ ನಿಮಗೆ ಗೊತ್ತು, ಡಿಸಿಪ್ಲಿನ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದು ಕಾಣೋದಕ್ಕಾಗೋದು. ನಾನು ಏನೇ ಫ್ರೀ ಆಗಿ ಕೊಟ್ಟರು ನೀವು ಕಲಿಬೇಕು ಅಂತ ಅನ್ಕೊಂಡಿದ್ರೆ ಮಾತ್ರ ಇದರಲ್ಲಿ ನೀವು ಪ್ರಾಫಿಟೇಬಲ್ ಆಗಕ್ಕಾಗೋದು. ಸೊ ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಿದ್ರೆ ಇವಾಗಲೇ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಕಮ್ಯುನಿಟಿ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಲ್ಲಿ ಬಂದು ಕೇಳ್ಬೋದು. ಮತ್ತೆ ತುಂಬಾ ಜನ ಕೇಳ್ತಿದ್ರಿ ಡೌಟ್ಸ್ ಕ್ಲಿಯರು ಮೆಸೇಜ್ ಅಲ್ಲಿ ಆಗಲ್ಲ, ಅದಕ್ಕೆ ಜೂಮ್ ಮೀಟಿಂಗ್ ಏನಾದ್ರು ಮಾಡಿ ಅಂತ. ಜೂಮ್ ಮೀಟಿಂಗು ಪ್ಲಾನ್ ಇಲ್ಲ, ಅದ್ರ ಬದಲು ಲೈವ್ ಮಾಡೋಣ ಅಂತ ಪ್ಲಾನ್ ಇದೆ. ಓಕೆನಾ. ವೀಕ್ಲಿ ಒನ್ಸ್ 2 hours ಲೈವ್ ಮಾಡೋಣ. ಅವಾಗ ಎಲ್ಲ ಡೌಟ್ಸ್ ಏನೇನ್ ಡೌಟ್ಸ್ ಇದೆ ಅದನ್ನ ಕ್ಲಿಯರ್ ಮಾಡ್ತಾ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋಗೋಸ್ಕರ ಈ ವಿಡಿಯೋ ಯಾರು ಇಲ್ಲಿ ಗಂಟ ನೋಡಿದೀರಾ ಅವರು ಡೇ 5 ಕಂಪ್ಲೀಟೆಡ್ ಅಂತ ಕಮೆಂಟ್ ಮಾಡಿ. ಸೊ ಇದರಿಂದ ಇದು ತುಂಬಾ ಜನಕ್ಕೆ ಪುಷ್ ಅನ್ನೋದಾಗುತ್ತೆ. ಹಾಗೆ ನನ್ನ ಅಕೌಂಟ್ ಹೊಸದಾಗಿ ಯಾರು ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.